ಯಾಕಂದ್ರೆ ಪ್ರಪಂಚ ಭಾಳ ಮುಂದುವರೆದು ಇವತ್ತು ಸಮಿಟ್ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವನ ಇಂಟೆಲಿಜೆನ್ಸ್ ಅನ್ನು ಕೂಡ ಮೀರಿ ಮುಂದಕ್ಕೆ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನೀನು ವಿಗ್ರಹ ಆರಾಧನೆಯನ್ನು ನೀನು ನಂಬಬೇಡ, ವಿಗ್ರಹ ಆರಾಧನೆಯನ್ನು ಪ್ರೋತ್ಸಾಹಿಸಬೇಡ, ವಿಗ್ರಹಗಳು ಬಂದರೆ ಅದಕ್ಕೆ ಕಲ್ಲು ಹೊಡಿ ಅಂತ ಹೇಳಿಕೊಟ್ರೆ ನಿಮ್ಮಂತ ಮೂರ್ಖರು ಮತ್ತು ಥರ್ಡ್ ಕ್ಲಾಸ್ ಯಾರು ಇರಲ್ಲ ಹೇಳ್ತೀನಿ. ಹೌದಲ್ಲ? ಸೊ ಮದ್ದೂರ್ನಲ್ಲಿ ಆ ತಂದೆ ತಾಯಿಗಳು ವಿಲ ಒದ್ದಾಡಿದ್ ನಾನು ಕಣ್ಣಾರೆ ನೋಡಿದ್ದೀನಿ. ಮೇಡಮ್ ನೀವು ಕೈ ಮುಗಿತೀನಿ, ನಮ್ಮ ಮಕ್ಕಳು ಬಿಡಿಸ್ರಿ, ನನ್ನ ಗಂಡನ ಬಿಡಿಸ್ರಿ ಅಂತ. ಇವತ್ತು ಈ 8 ಜನರ ತಂದೆ ತಾಯಿನ ಮಾತಾಡಿಸ್ರಿ, ಅವರು ಅದನ್ನೇ ಹೇಳೋದು, ನಮ್ಗೆ ಗೊತ್ತಿಲ್ಲ ಮೇಡಮ್ ಅಂತ. ಇವರು ಮಸೀದಿಗೆ ಪ್ರಾರ್ಥನೆ ಮಾಡಕ್ ಹೋಗ್ತಾರ. ಒಬ್ಬರು ಮಾಡೋ ನಿಮ್ಮಂತ ಕೆಟ್ಟ ಕೆಲಸದಿಂದ ಇಡೀ ಸಮುದಾಯ ತಲೆ ತಗ್ಗಿಸ್ಬೇಕು. ಇವತ್ತು ಏನಂತಿದಾರೆ ಅವರು? ಮುಸಲ್ಮಾನ ಭಯೋತ್ಪಾದಕರು ಅಂತಾರೆ, ಪಾಕಿಸ್ತಾನದವರು ಅಂತಾರೆ, ಬಾಂಗ್ಲಾದೇಶಿಯರು ಅಂತಾರೆ. ಹೌದಾ? ಬಾಗಲಕೋಟೆಯಲ್ಲಿ ಕಲ್ಲು ಹೊಡೆದವ್ರ ತಂದೆ ತಾಯಿಗಳು ಎಷ್ಟು 100 ವರ್ಷದಿಂದ ಅಲ್ಲಿ ಇರ್ತಾರೆ, ಇನ್ನು ಯಾರಿಗ್ ಗೊತ್ತು? ಹೌದಲ್ಲ? ಪಾಕಿಸ್ತಾನಕ್ಕೆ ಹೋಗೋದನ್ನ ಧಿಕ್ಕರಿಸಿ ನಾವು ಭಾರತದ ನೆಲದಲ್ಲಿ ಇರ್ತೀವಿ ಅಂತ ಇರುವಂತ ಮುಸಲ್ಮಾನ್ರಿ ಇವರು, ನಿಮ್ ತಂದೆ ತಾಯಿಗಳು. ನೀವು ಈಗ ಬಂದು ಈ ತರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತೀರಿ. ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಯಾಕಂದ್ರೆ ಇದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂಥದ್ದು, ಸಮಾಜದಲ್ಲಿ ಸಂಘರ್ಷವನ್ನ ಸೃಷ್ಟಿ ಮಾಡುವಂತ ಇವ್ರನ್ನ ಬಿಡಬಾರ್ದು. ನಾಳೆ ಮತ್ತೆ ನಿಮ್ ಗೌರ್ಮೆಂಟ್ ಬಂತಂತೇಳಿ ಅವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ಳೋದಲ್ಲ. ಅದನ್ನೇ ಬಿಜೆಪಿ ಅವರು ಕೂಡ ಮಾತಾಡ್ತಾ ಇರೋದು. ಓಕೆ, ಈಗ ಬಾಗಲಕೋಟೆಯ ಸತ್ಯನಾರಾಯಣ ಅಂತ ಬಿಜೆಪಿ ಮುಖಂಡರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಹೆಂಗೈತೆ ಪರಿಸ್ಥಿತಿ ಈಗ ಅಲ್ಲಿ? ಪರಿಸ್ಥಿತಿ ತಿಳಿ ಆಗ್ತಾ ಇದೆ ಮೇಡಮ್. ಆದ್ರೆ ಹಿಂದೂ ಪರ ಸಂಘಟನೆಗಳು ಒಂದು ಡಿಮಾಂಡ್ ಇಟ್ಟಿದಾವು. ಮುಖ್ಯವಾದಂತ ಒಂದು ಡಿಮಾಂಡ್ ಏನು, ಈ ಮಸೀದಿ ಒಳಗೆ ಈ ಕಲ್ಲು ಎಸೆಯಕ್ ಅವಕಾಶ ಕೊಟ್ಟಂತ ಮಸೀದಿಯ ಮುಖ್ಯ ನಿರ್ವಾಹಕ ಅಂತಿರೋ, ಅಧ್ಯಕ್ಷ ಅಂತಿರೋ, ಮೌಲ್ವಿ ಅಂತಿರೋ ಅವ್ರು ಯಾರಿದಾರ ಅವರನ್ನ ಅಕ್ಯೂಸ್ಡ್ ಒನ್ ಮಾಡ್ಬೇಕು ಅನ್ನುವಂತ ಒಂದು ಆಗ್ರಹ ಇದೆ. ಯಾಕೆ ಅವರ ಪ್ರಚೋದನೆ, ಅವರ ಸಹಮತ ಇರ್ಲಾರ್ದ ಇವ್ರುಗಳು ಅಲ್ಲಿ ಹೇಗೆ ಕಲ್ಲು ಹೋಗಿದ್ರು? ಈ ಒಂದು ಬೇಸಿಕ್ ಪ್ರಶ್ನೆ ಬರ್ತದೆ. ಅದ್ ಹೇಗೆ ಚಪ್ಪಲಿ ಎಸೆದ್ರು? ಅದಕ್ಕೆ ಕೇವಲ ನಿರ್ವಹಣೆ ಮಾಡೋರ್ನ ಅರೆಸ್ಟ್ ಮಾಡ್ಬೇಕು, ಅವರೇ ಕುಮ್ಮ ಕೊಟ್ಟಿದ್ದಾರೆ ಅಂತ ಹೆಂಗ್ ಗೊತ್ತು ನಿಮ್ಗೆ? ನಮಾಜ್ ಬಂದಿರೋ ಯಾವ್ದೋ ಕಿಡಿಗೇಡಿ ಎಷ್ಟಿದೆ ಸರ್? ಎಷ್ಟು ಜನ? ಒಟ್ಟು 8 ಜನನಾ ಮೇಡಮ್? ಅಲ್ಲಿ ಸುಮಾರು 100-200 ಜನ ಇದ್ರು ಅವಾಗ. ಅಲ್ಲ, ಎಸ್ದಿದ್ದು ಎಲ್ಲರದು ಅದ್ರ ಕೈ ಕೂಡ ಇದಲ್ಲ. ನಮ್ದು ಅದೇ ಡಿಮಾಂಡ್ ಇದೆ ಇವಾಗ ವ್ಯವಸ್ಥೆ ಒಳಗ. ನೋಡಿ, ಇದು ಇದ್ರಲ್ಲಿ ರಾಜಕೀಯ ಏನು ಬಂತು? ತಾವು ಆರಂಭದಲ್ಲಿ ಒಂದೇನು ಮಾತಾಡಿದ್ರು ರಾಜಕೀಯ ಅಂತ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಸತ್ಯನಾರಾಯಣ ಅವರೇ ಅವ್ರನ್ನ ಅರೆಸ್ಟ್ ಹಿಂದೂಗಳ ಅಧಿನಾಯಕ, ಹಿಂದುತ್ವದ ಪ್ರತಿಪಾದಕ, ಹಿಂದೂ ಧರ್ಮದ ಸಂರಕ್ಷಕರಾದಂತ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಇವ್ರು ಕಲ್ಲು ಹಾಕಿಸಿತಾರ. ಮಸೀದಿ ಇರೋದು ಪ್ರಾರ್ಥನೆ ಮಾಡೋಕೋ, ಕಲ್ಲು ಎಸೆಯೋಕೋ, ಚಪ್ಪಲಿ ಎಸೆಯೋಕೋ? ಕರೆಕ್ಟ್. ಈಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು, ಅರೆಸ್ಟ್ ಮಾಡಬೇಕು. ತಮ್ಮ ಬೇಡಿಕೆ ಸಾಧು ಇದೆ, ನಾನು ಇಲ್ಲ ಅಂದಿಲ್ಲ. ಅವ್ರು ಮಾಡಿಲ್ಲ ಅಂತೇಳಿ ನೀವು ಕಲ್ಲೆಸಿತೀರೇನು? ನಾವೆಲ್ಲಿ ಕಲ್ಲೆಸ್ತೀವಿ ಮೇಡಮ್? ಸತ್ಯನಾರಾಯಣ, ನಾನು ಹೇಳೋದು ನಮ್ಮ ಹಿಂದೂ ಬಾಂಧವರು ಜನಸಾಮಾನ್ಯರ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸೋದು, ಕಲ್ ತೂರೋದು. ನೋಡಿ ಮೇಡಮ್, ಇದು ಒಮ್ಮಿನೊಮ್ಮಿಗೆ ಅಲ್ರಿ ಸರ್. ಮೇಡಮ್ ನಾನು ಇದನ್ನ ಹೇಳ ಬಯಸ್ತಾ ಇದ್ದೀನಿ. ಇವತ್ತು ಒಮ್ಮಿನೊಮ್ಮಿಗೆ ಆಗಿರುವಂತ ಒಂದು ಘಟನೆ ಅಲ್ಲ. ಕಳೆದ ಈದ್ ಮಿಲಾದ್ ಸಂದರ್ಭದಲ್ಲಿ ಏನು ಈ ಕಿಡಿಗೇಡಿಗಳು ಏನು ಮುಸಲ್ಮಾನ್ ಸಮಾಜದ ಬಾಂಧವರು ಅವರ ಮೆರವಣಿಗೆ ಒಳಗಲ್ಲಿ ಏನು ಲೆಬನಾನ್, ಪ್ಯಾಲೆಸ್ಟೀನ್, ಸಿರಿಯಾ, ಪಾಕಿಸ್ತಾನದ ಧ್ವಜಗಳ ಪ್ರದರ್ಶನ ಮಾಡಿದಾಗ ನಮ್ಮ ಕಾರ್ಯಕರ್ತರು ದಾಖಲೆಗಳ ಸಮೇತ ಕಾನೂನಿನ ಆತ್ಮಕವಾಗಿ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ದೂರು ಕೊಟ್ರು. ಆವಾಗಲೇ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದ್ರೆ ಈ ರೀತಿ ಒಂದು ಉದ್ವಿಗ್ನತೆ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಇವತ್ತು ಅದು ಒಂದೇ ಅಲ್ಲ, ಇಲ್ಲಿ ಲವ್ ಜಿಹಾದ್ ಘಟನೆಗಳಿರ್ಬೋದು, ಏನು ಗೋಹತ್ಯೆ ಘಟನೆಗಳಿರ್ಬೋದು, ಸಾರ್ವಜನಿಕ ಸಾರಿಗೆಯಲ್ಲಿ ಗೋಮಾಂಸ ಸಪ್ಲೈ ಮಾಡ್ತಾ ಇದಾರ. ಸಾರಿಗೆ ಅವ್ಯಾಹತವಾಗಿ ಸಾಕ್ತಾ ಇದೆ, ಅದನ್ನು ಹಿಡಿದು ಕೊಡ್ತಾ ಇದಾರ. ಇವತ್ತು ಪೊಲೀಸ್ ಕಾರ್ಯಾಲಯಗಳು, ಪೊಲೀಸ್ ಸ್ಟೇಷನ್ಗಳು ಪಾಲಿಟಿಕ್ಸ್ ಮಾತಾಡೋದು ಬೇಡ ದಯವಿಟ್ಟು. ಸತ್ಯನಾರಾಯಣ ಅವರೇ, ಪಾಲಿಟಿಕ್ಸ್ ಮಾತಾಡ್ಬೇಡ್ರಿ ದಯವಿಟ್ಟು ಹೇಳ್ತೀನಿ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಗೋಗಳ ಸಾಗಾಟ ಆಗ್ತಾ ಇತ್ತು, ಗೋಮಾಂಸ ಸಾಗಾಟ ಆಗ್ತಾ ಇತ್ತು, ಇದೇ ರೀತಿ ಕಲ್ಲು ತೂರಾಟ ನಡೆದಿತ್ತು. ಎಲ್ಲವೂ ನಡೆದವು ಎಲ್ಲ ಸರ್ಕಾರಗಳು ಇದ್ದಾಗ. ಸೊ ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ನಡೆದಿದೆ. ಅದಕ್ಕೆ ಸರ್ಕಾರಗಳು ಕಾರಣ, ಎಷ್ಟರ ಮಟ್ಟಕ್ಕೆ ಕಾರಣ ಅದು ಚರ್ಚೆ ಇದೆ, ಇಲ್ಲ ಅಂತಲ್ಲ.
ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ತಪ್ಪಾಗಿದೆ, ತಪ್ಪು ಮಾಡಿದ್ದಾರೆ, ಮಸೀದಿಯಿಂದ ಚಪ್ಪಲಿ ಎಸಿಬಾರ್ದು, ಮಸೀದಿಯಿಂದ ಈ ರೀತಿಯಾದಂತ ಘಟನೆಗಳು ನಡೀಬಾರ್ದು, ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು, ನೇತಾಕ್ಬೇಕು. ಹಂಗಂತೇಳಿ ನಮ್ಮ ಜನರಿಗೆ ನಾವು ಕಲ್ತುರೋಣೇನು? ನಮ್ಮ ಜನರ ಅಂಗಡಿ ಬಂದ್ ಮಾಡ್ಸೋಣೇನು? ನಾವೇ ಪ್ರಕ್ಷುದ್ಧ ವಾತಾವರಣ ನಿರ್ಮಾಣ ಮಾಡೋಣೇನು? ಹೇಳ್ರಿ. ಕಲ್ಲು ಮೇಡಮ್, ರಾಧಾ ಮೇಡಮ್, ಕಲ್ಲು ಯಾರು ತೂರಿಲ್ಲ. ನಮ್ದು ಅಂಗಡಿ ಮುಂಗಟ್ಟುಗಳ ಮೇಲೆ ಕಲ್ಲು ಯಾರು ತೂರಿಲ್ಲ. ಸರ್ ನೋಡಿ, ಅವರು ಪೊಲೀಸರು ಒಂದ್ ಸೈಡೆಡ್ ಆಗಿ ವರ್ತನೆ ಮಾಡ್ತಾ ಇದಾರ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹತಾಶರಾಗಿದ್ದಾರೆ ಪೊಲೀಸರು. ವಿಜುವಲ್ ಆಗ ಕಾಣ್ತಿದಾವ ದೃಶ್ಯಗಳಲ್ಲಿ. ನೋಡಿ, ಪೊಲೀಸರು ಅವ್ರು ನಿಷ್ಪಕ್ಷವಾಗಿ ಕೆಲಸ ಮಾಡಕ್ಕೆ ಸರ್ಕಾರ, ದುಷ್ಟ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಅವ್ರ ಮೇಲೆ ಒತ್ತಡ ಹಾಕ್ತಾ ಇದೆ. ನಮ್ಮ ರಾಜ್ಯದ ಪೊಲೀಸರು ಒಳ್ಳೆ ಪೊಲೀಸರು ಅನ್ನುವಂತ ದೇಶದಲ್ಲಿ ಹೆಸರಾದಂತ ದೃಶ್ಯಗಳಲ್ಲಿ ಸತ್ಯನಾರಾಯಣ ಅವರೇ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ. ಹೊಡ್ಸ್ಕೋಬೇಕು ಅವರು. ಆ ಕಡೆ ಮುಸಲ್ಮಾನರು ಅವ್ರ ಹತ್ರ ಹೊಡೆಸ್ಕೊಂಡು ಸುಮ್ನೆ ಇರ್ಬೇಕು. ಈ ಕಡೆ ಇವತ್ತು ಕಲ್ಲು ತೂರಾಟ ನಡೆಸ್ತಾ ಇದ್ರ ಕಿಡಿಗೇಡಿಗಳ ಹತ್ರ ಅವ್ರ ಹತ್ರನೂ ಹೊಡೆಸ್ಕೋಬೇಕು. ಆದ್ರೆ ಯಾರಿಗೂ ಏನು ಹೇಳಬಾರ್ದು, ಯಾರಿಗೂ ಏನು ಕ್ರಮ ತಗೊಳ್ಬಾರ್ದು. ಸುಮ್ಮನೆ ಇರ್ಬೇಕು ಪೊಲೀಸರು. ರಾಧಾ ಮೇಡಮ್, ನೋಡ್ರಿ, ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಹನೆ ಅನ್ನುವಂಥದ್ದು, ಸಹನೆ ಕಟ್ಟೆ ಹೊಡ್ಯಾಕ ಅವಕಾಶ ಕೊಟ್ಟವ್ರು ಯಾರು? ಸಹನೆ ಅನ್ನೋದಕ್ಕೊಂದು ಮಿತಿ ಇರ್ತದಲ್ಲ. ಎಲ್ಲಿವರೆಗೂ ಕಳೆದ 3 ವರ್ಷಗಳಿಂದ ಅವ್ಯಾಹತವಾಗಿ ಸಹನೆ, ಹೌದು, ಸಹನೆ ಕಟ್ಟೆ ಹೊಡೆಯೋದು ಕರೆಕ್ಟ್. ಸಾರ್ವಜನಿಕ ಶಾಂತಿ ಭಂಗ ಮಾಡೋದು ಸಹನೆ ಕಟ್ಟೆ ಹೊಡೆಯೋದೇನು? ಏನ್ ನಾವು ಭಂಗ ಮಾಡಿಲ್ಲ, ನಾವು ಭಂಗ ಮಾಡಿಲ್ಲ. ಇದನ್ನ ಚಪ್ಪಲಿ, ಕಲ್ಲು, ಪ್ರಾರ್ಥನಾ ಮಂದಿರದಿಂದ ಕಲ್ಲು ಮಾಡಿದಂತವ್ರು, ಇದನ್ನ ಭಂಗ ಮಾಡಿದಂತವ್ರು ಏನು ಇಸ್ಲಾಂ ಸಮಾಜದವರು. ಹೌದು, ಇಲ್ಲ ಅಂತ ಹೇಳಿಲ್ಲ. ಬಟ್ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮವರು ಮಾಡ್ತಿದಾರಲ್ಲ, ಅದನ್ನೇನಂತೀರಿ? ನೋಡಿ, ನಾನು ಅದ ಹೇಳ್ತಾ ಇದ್ದೀನಿ. ಇವರು ನಾವು ಸಹನದಿಂದ ಕುಂತಿದ್ದಕ್ಕೆ ಹೋಗಿ ವಿನಂತಿ ಮಾಡ್ಕೊಂಡಿದಾರ ಕಾರ್ಯಕರ್ತರು, ಹಿಂದೂ ಸಮಾಜ ಪ್ರೇಮಿಗಳು. ಅಲ್ಲಿ ಪಕ್ಷ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಹಿಂದೂ ಸಮಾಜ ಬಾಂಧವರು, ಹಿಂದೂ ಸಮಾಜ ಪ್ರೇಮಿಗಳು ಅಲ್ಲಿ ಹೋಗಿ ಅಂಗಡಿ ಮುಂಗಟ್ಟುಗಳಿಗೆ ನಮ್ಮ ಮೇಲೆ ಸತತವಾಗಿ ಆಕ್ರಮಣ ಆಡ್ತಾ ಇದೆ. ಇದನ್ನು ವಿರೋಧಿಸೋಣ. ನಾವು ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಇದನ್ನು ನಾವು ಪ್ರತಿಭಟನೆ ಮಾಡೋಣ. ಇದು ನಮ್ಮ ಪ್ರತಿಭಟನೆ, ನಮ್ಮ ಹಕ್ಕು ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ದಾರೆ. ಪ್ರತಿಭಟನೆ ನಿಮ್ಮ ಹಕ್ಕು. ಥ್ಯಾಂಕ್ ಯು ವೆರಿ ಮಚ್ ಸತ್ಯನಾರಾಯಣ ಅವರು. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಇನ್ನೊಂದೊಂದು ಇಂಟರ್ನಲ್ ರಿಪೋರ್ಟ್ ಬಂದಿತ್ತಂತೆ, ಇದು ಗುಪ್ತಚರ ಇಲಾಖೆಯಿಂದ. ಎಲೆಕ್ಷನ್ ವರೆಗೂ ಈ ರೀತಿ ಅಂತ ಗಲಭೆಗಳು ನಡೆಯುವಂತಹ ಚಾನ್ಸಸ್ ಇದೆ, ಬಿ ಕೇರ್ಫುಲ್ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಸರ್ಕಾರಕ್ಕೂ ಕೂಡ ಬಂದಿದೆಯಂತೆ. ಸೊ ಅದನ್ನು ಗಂಭೀರವಾಗಿ ಸ್ವೀಕರಿಸಿ ಸರ್ಕಾರ ಇಂತಹ ಸಾಧ್ಯತೆಗಳು ಇರುವುದರಿಂದ, ಪಾಪ ಇಂಥ ಸಾಧ್ಯತೆ ಇದೆ ಅಂತಾನೆ SP ಅವರೇ ಖುದ್ದು ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆದರೂ ಕಿಡಿಗೇಡಿಗಳು ತೂರಿದಾರೆ ನೋಡ್ರಿ. ಎಂತವ್ರು ಇರ್ಬೇಕು ಇವರು. ಈ 2 ವರ್ಷ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅನ್ನೋದು ಬಂದಿರುವಂತಹ ಮಾಹಿತಿ. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿರ್ಬೇಕು, ಸರ್ಕಾರನೂ ಅಲರ್ಟ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ಇಂತಹ ಘಟನೆಗಳು ಸರ್ಕಾರಕ್ಕೇನು ಒಳ್ಳೆ ಹೆಸರು ತಂದ್ಕೊಡಲ್ಲ. ನಿಮ್ಗೆ ಗುಪ್ತಚರ ಮಾಹಿತಿ ಇದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಿ ಮತ್ತು ಇಂಥದಕ್ಕೆ ಅವಕಾಶ ಕೊಡಬೇಡ್ರಿ. ನಾವು ಜನನೂ ಸರಿ ಇಲ್ಲ, ಅಯ್ಯೋ DJ ಹಚ್ಚಕ್ ಬಿಟ್ಟಿಲ್ಲ ಅಂತೇಳಿ ಗಣೇಶೋತ್ಸವದಲ್ಲಿ ನಾನೇ ಒದರಾಡೀನಿ. ಹಿಂಗೈತೆ ಪರಿಸ್ಥಿತಿ. ಬಟ್ ಡೆಫಿನೆಟ್ಲಿ ಕಾನೂನನ್ನ ನಂಬಿ, ಪೊಲೀಸರನ್ನ ನಂಬಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾವೇನು ಸುಮ್ಮನೆ ಕೂತ್ಕೋತೀವೇನು? ನಾವು ಬಿಡ್ತೀವಾ? ಬಿಡಕ್ ಚಾನ್ಸೇ ಇಲ್ಲ. ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡೋದಕ್ಕೆ ಇಂತಹ ಕಿಡಿಗೇಡಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರನ್ನು ಸದೆ ಬಡಿಬೇಕು. ಸದೆ ಬಡ್ದಿಲ್ಲ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಆದರೆ ಅವರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನಾವು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಕಲ್ತಿರೋದು, ನಾವು ಬೆಂಕಿ ಹಂಗೆ ನಡೆಯಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಆರಂಭ ಆಗಿದೆ. ಈಗ ಒಂದು ಬ್ರೇಕ್ ತೊಗೊಳ್ತೀವಿ. ಬ್ರೇಕ್ನ ನಂತರ ಇನ್ನಷ್ಟು ಸುದ್ದಿಗಳು. ನೋಡಿ, ಮೂಡ ಹಗರಣದ ಪ್ರಮುಖ ರೂವಾರಿ ಯಾರು? ಸ್ನೇಹಮಯಿ ಕೃಷ್ಣ ಅವರು. ಎಲ್ಲ ಹೊರಗಡೆ ಬರೋದಕ್ಕೆ ಅವ್ರನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಕೋರ್ಟ್ಗೆ ಏನೋ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಬೇಕು, ಕೋರ್ಟ್ ಬಾಗ್ಲಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ.
ಅದಕ್ಕೆ ಈಗ ಜನ ಕೇಳ್ತಾ ಇರೋದು ಅಂತ ಅರ್ಜೆನ್ಸಿ ಏನಿತ್ತು, ಇವತ್ತೇ ಏನು ಅರ್ಜೆನ್ಸಿ ಇತ್ತು, ಕೋರ್ಟಲ್ಲಿ ಸಾಕ್ಷ್ಯಗಳನ್ನ ಕೊಡುವಂತಹ ದಿನವೇ ಅರೆಸ್ಟ್ ಮಾಡಿರೋದು ಯಾಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಅಂತ ಅಲ್ವಾ? ಒಂದು ಅನುಮಾನ ಬಂದೇ ಬರುತ್ತಲ್ಲ, ಸಹಜ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.